ಹಲೋ, ಸುಭಾಷ್ ಅಂತ ಯಾರಾದ್ರೂ ಗೊತ್ತಾ ನಿನಗೆ? ಇಲ್ಲ. ಕರೆಕ್ಟಾಗಿ ಹೇಳು. ಸುಭಾಷ್ ಯಾರಮ್ಮ? ನಮ್ ಕ್ಲಾಸ್ ಸುಭಾಷ್ ಅಂತ ಯಾರು ಇಲ್ವೇ ಇಲ್ಲ. ಇಲ್ವಾ? ಯಾಕೆ ಏನೈತೆ? ನಮ್ ಖುಷಿಗೆ ಹೆಲ್ಪಿಂಗ್ ನೇಚರ್ ಇದೆಯಾ, ಕಲ್ಸಿದೀರಾ ನೀವು ಅಂತ ಕೇಳ್ದ ಅವನು. ಯಾರ್ಗೆ ಏನಾರು ಮಾಡಿದೀರಾ ಕರೆಕ್ಟಾಗಿ ಹೇಳು. ನಾನು ಏನು ಮಾಡಿರಕಮ್ಮ. ಮತ್ತ ಅವ್ನ ಯಾಕೆ ಕೇಳ್ದ? ನಿಮ್ ಮಗಳಿಗೆ ಹೆಲ್ಪಿಂಗ್ ನೇಚರ್ ನಾನು ಕಲ್ಸಿದೀರೇನ್ರಿ ನೀವು ಅಂತ ಫೋನ್ ಮಾಡೋಣ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಅಜಯ್ ಸುನೀಲ್ ಚುನಿ ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಮಾರ್ಚ್ ತಿಂಗಳು ಅಂತ ಅಂದರೆ ಎಲ್ಲ ಮಕ್ಕಳಿರೋ ಪೇರೆಂಟ್ಸ್ಗಳಿಗೆ, ಅದರಲ್ಲೂ ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಳು ಇರ್ತಾರಲ್ಲ ಅವ್ರ ಪೇರೆಂಟ್ಸ್ಗಳಿಗೆ ಟೆನ್ಷನ್ನು. ಯಾಕಂತ ಅಂದರೆ ಮಕ್ಳಿಗೆ ಎಕ್ಸಾಮ್ ಇರುತ್ತಲ್ಲ, ಮಕ್ಕಳು ಆರಾಮಾಗಿ ಎಕ್ಸಾಮ್ ಬರೀತಿರ್ತಾರೆ. ಆದರೆ ಪೇರೆಂಟ್ಸ್ಗಳಿಗಿರ್ತಾರೆ ನೋಡಿ, ಅಪ್ಪಪ್ಪಪ್ಪಪ್ಪಪ್ಪ ಏನು ಟೆನ್ಷನ್ನು ಅಂತೀರಾ, ಅಯ್ಯೋ ನನ್ನ ಮಗಳಿಗೆ ಎಕ್ಸಾಮು ಅಂತ ಎಲ್ಲೂ ಹೋಗಲ್ಲ, ಯಾವುದಕ್ಕೂ ಗಮನ ಕೊಡಲ್ಲ, ಬರೀ ಎಕ್ಸಾಮ್ ಟೆನ್ಷನ್ಲೇ ಇರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನನಗೆ ಮೆಸೇಜ್ ಕಳಿಸಿದರೆ ಮಣಿ ಅನ್ನೋರು, ಅವರ ನಾದ್ನಿ ಅಂತೆ ಕವಿತಾ ಅಂತ, ಸಖತ್ತಾಗಿ ಟ್ರ್ಯಾಪ್ ಮಾಡಿ ಇವ್ರಿಗೆ ಅಂತ ಮೆಸೇಜ್ ಮಾಡಿದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಕವಿತಾ ಅವ್ರಿಗೆ. ಹಲೋ ಹಲೋ, ಹೇಳಿ. ಯಾರು ಇವರು? ಕವಿತಾ ಅವರ ಮಾತಾಡೋದು? ಹೌದು ಹೇಳಿ. ಖುಷಿ ಅವ್ರ ಮದರಾ? ಹೌದು. ಯಾರು ಅಂತ ಗೊತ್ತಾಗ್ಲಿಲ್ಲ. ಹೌದು ಮಾತಾಡ್ತೇನೆ, ಹೇಳಿ. ನಾನು ಸುಹಾಸ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನೋಡಿ, ಇವಾಗ ಪ್ರಪಂಚದಲ್ಲಿ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೇಕೋ ಬೇಡವೋ? ಫಸ್ಟ್ ಯಾರು ಏನು ಅಂತ ಗೊತ್ತಾಗ್ಬೇಕಲ್ವಾ ನಮ್ಗೆ? ಹೇಳ್ತೀನಿ, ಎಲ್ಲಾನು ಹೇಳಕ್ಕೇನೆ ಇವತ್ತೊಂದು ದಾರಿ ಮಾಡಕ್ಕೇನೆ ನಾನು ಕಾಲ್ ಮಾಡಿರೋದು. ಹೇಳಿ, ನಿಮ್ಗೂ ನಿಮ್ ದೊಡ್ಡವ್ರ ಬುದ್ಧಿ ಕಲ್ಸಿರ್ತಾರೆ, ನೀವು ನಿಮ್ ಮಕ್ಳಿಗೆ ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡಕ್ಕೆ ಕಲ್ಸ್ಕೊಟ್ಟಿದ್ರೆ ಕಲ್ಸಿಲ್ವಾ? ಹೇಳ್ಕೊಟ್ಟಿದೀವಿ, ಯಾಕೆ ಹೇಳಿಲ್ಲ? ಏನ್ ಹೇಳ್ಕೊಟ್ಟಿದ್ದೀರಿ? ನಿಮ್ ಮಕ್ಳಿಗೆ ಫಸ್ಟ್ ಒಳ್ಳೆ ಬುದ್ಧಿ ಕಲ್ಸಿ. ನೀವ್ ಯಾರಿಗೆ ಫಸ್ಟ್ ಮಾತಾಡ್ತಾ ಇರೋದು? ಕರೆಕ್ಟಾಗಿ ಮಾತಾಡ್ರಿ. ಕರೆಕ್ಟ್ ಆಗೇನೆ ಮಾತಾಡ್ತಿರೋದು. ಎದುರುಗಡೆ ಇದ್ದಿದ್ರೆ ಇನ್ನ ಬೇರೆ ತರ ಮಾತಾಡುವೆ, ಫೋನಲ್ಲಿ ಅಲ್ವಾ ಅನ್ಬಿಟ್ಟು ಸ್ವಲ್ಪ. ಅಲ್ಲ, ಫೋನಲ್ಲಿ ಮಾತಾಡ್ತಿರಲ್ಲ. ಫಸ್ಟ್ ನೀವ್ ಯಾರು ಅಂತ ಹೇಳ್ರಿ ಫಸ್ಟ್ ಕರೆಕ್ಟ್ ಆಗಿ. ನಿಮ್ಗೇನ್ ಕಿವಿ ಕೇಳಿಸಲ್ವಾ? ಬಗ್ಗೆ ಮಾತಾಡ್. ನಿಮ್ಗೇನ್ರಿ ರೈಟ್ಸ್ ಇದೆ? ನನಗಲ್ಲ, ಯಾವನ್ಗಾದ್ರೂ ರೈಟ್ಸ್ ಇದೆ. ತಪ್ಪು ಮಾಡಿದವ್ರಿಗೆ ಸರಿ ಮಾಡೋ ದಾರಿ ಎಲ್ಲರಿಗೂ ಅಧಿಕಾರ ಇದೆ. ಅದು ನೀವೇನ್ರಿ ಒಳ್ಳೆ ಸರಿ, ನೀವ್ ಯಾರು ಅಂತ ಫಸ್ಟ್ ಆಫ್ ಆಲ್ ನೀವ್ ಯಾರು ಅಂತ ಕರೆಕ್ಟ್ ಆಗಿ ಹೇಳಿ. ನೀವು ಹಂಗ್ ಮಾತಾಡಿದ್ರೆ ಇನ್ನೆಂಗ್ ಮಾತಾಡ್ತಾರ ಮತ್ತೆ? ಮನೆಗೆ ಬಂದ್ ಮಾಡ್ತೀನಿ ಯಾವನಾದ್ರೂ ಅಷ್ಟೇ. ಏಯ್, ಬಾಯಿ ಮುಚ್ಕೊಂಡು ಸರಿಯಾಗಿ ಮಾತಾಡ್ಬೇಕು. ಹಲೋ ಹಲೋ, ಮಾತಾಡ್ರಿ. ಇವಾಗ ಕಂಪ್ನಿಯಲ್ಲಿ ಸೌಂಡ್ ಕೇಳಿಸ್ತಾ ಇರ್ಲಿಲ್ಲ, ಇವಾಗ ಅದೇನೋ ಮಾತಾಡ್ತಿರಲ್ಲ, ಮಾತಾಡ್ರಿ. ಏನು ಈ ತರ ಮಾತಾಡ್ತಾ ಇರೋದು ನೀವು? ನೀವ್ ಹೆಂಗ್ರಿ ಮಾತಾಡಿದ್ರಿ? ಕಿವಿ ಇಲ್ವಾ ನಿಮ್ಗೆ? ಕೇಳಿಸ್ಕೊಳ್ಳಿಲ್ವಾ? ಹೆಂಗ್ ಮಾತಾಡ್ದೆ ಅಂದ್ರೆ ಇದೇ ನೀವು ಈ ತರ? ಅಲ್ಲಲ್ಲ, ನಮ್ಗೆ ಕಂಪ್ನಿಯಲ್ಲಿ 100 ಕೆಲಸ ಇರ್ತವೆ. ಕಂಪ್ನಿ ಕೆಲಸದಲ್ಲಿ ನಿಮ್ದೇ ಕೇಳಿಸ್ಕೊಂಡ್ ಕೂತ್ಕೊಳಕ್ಕಾಗಲ್ಲ ನಮ್ಗೆ. ಕಂಪ್ನಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ ಮನೆಗೆ ಬಂದ್ ಮಾತಾಡೋಣ ಅಂತ ಸೈಲೆಂಟ್ ಆಗಿ ಬಂದಿದ್ದೀನಿ. ಏನ್ ದೊಡ್ಡ ಸೀಮೆಗಿಲ್ದದ್ ಕಂಪ್ನಿಲಿ ಇದೀರಿ ಅಂತ ಬಾಯಿ ಬಂದಂಗ್ ಮಾತಾಡ್ಬೇಡಿ. ಯಾವ ಕಂಪ್ನಿ ಹೋಗ್ತೀವಿ, ಅದ್ರ ಬಗ್ಗೆ ಮಾತಾಡೋ ರೈಟ್ಸ್ ಇಲ್ಲ ನಿಮ್ಗೆ. ಫಸ್ಟ್ ನನ್ ಮಗಳ ಬಗ್ಗೆ ಮಾತಾಡೋದು ಏನಂತ ಕರೆಕ್ಟ್ ಆಗಿ ಹೇಳ್ರಿ. ಮತ್ತೆ ನಿಮ್ ಯಾವ ಲೋಫರು ನಿಮ್ನ ಕಂಪ್ನಿಲಿ ಇದೀರಾ ಇದ್ರಲ್ಲಿದ್ದೀನ ಅಂತ ಕೇಳಿದ್ರೆ ನೀನ್ ಯಾವ ಲೋಫರ ಕಣ ಮಾತಾಡಕ್ಕೆ? ನನ್ ಬಗ್ಗೆ, ನನ್ ಮಕ್ಳ ಬಗ್ಗೆ, ನನ್ ಬಗ್ಗೆ ಫಸ್ಟ್ ನೀನ್ ಯಾವ ಊರು ಯಾವನ್ನೊಂದ್ ಕರೆಕ್ಟ್ ಆಗಿ ಬೊಗಳಲಿ. ಏನ್ ಬೊಗಳು ಗಿಗಳು ಅಂತ ಇರೋದು? ಮಾತುಗಳು ಸರಿಯಾಗಿ ಬರ್ಲಿ. ಹಂಗೈತೆ ಹೆಲ್ಪಿಂಗ್ ನೇಚರ್ ಕಳ್ಸಿದ್ರೆ ಹಂಗೆ ಹಿಂಗೆ ಕರೆಕ್ಟ್ ಫಸ್ಟ್ ಮ್ಯಾಟ್ರ್ ತಗೋಬೇಕು, ಆಮೇಲೆ ಮಾತಾಡ್ಬೇಕು. ಯಾಕೆ ನಿಮ್ ಬತ್ತ ಎಲ್ಲ ರೋಡ್ಗಳು ಉಚ್ಚನಾಗ ಕಚ್ತಾ ಏನಾರು? ಏನಾರು ಕಚ್ಚುತ್ತೆ. ನೀನು ಫಸ್ಟ್ ಕಚ್ಚಿಸ್ಬೇಕು. ಫಸ್ಟ್ ನೀನ್ ಮಾತಾಡೋದು ಫಸ್ಟ್ ಮಾತಾಡ್ದಂಗಿತ್ತು ನನ್ಗೆ. ಹೆಂಗಿತ್ತು ಮತ್ತೆ? ನಾನ್ ಮರ್ಯಾದೆ ಕೊಟ್ಟು ಯಾರು ಏನು ಕರೆಕ್ಟ್ ಆಗಿ ಹೇಳ್ರಿ ಅಂತ ಕರೆಕ್ಟ್ ಆಗಿ ಮಾತಾಡ್ದೆ ತಾನೆ? ಯಾವ ಬದ್ನೆಕಾಯಿ ಮರ್ಯಾದೆನ ಕೊಟ್ಟಿದ್ದು ನೀವು? ಫೋನ್ ಕಟ್ ಮಾಡ್ಬಿಟ್ಟು ಬದ್ನೆಕಾಯಿ ಮರ್ಯಾದೆ ನೀನ್ ಫಸ್ಟ್ ಕೊಟ್ಟು ನೀನ್ ತಗೊಳ್ತಲಿ. ನೀನ್ ಯಾವನ ಅಂತಾನೆ ಗೊತ್ತಿಲ್ಲ, ನಾನೇ ನೀನ್ ಮರ್ಯಾದೆ ಕೊಡ್ಬೇಕು. ನನ್ ಮಗಳ ಬಗ್ಗೆ ಮಾತಾಡಿದಕ್ಕೆ ನಾನು ಮತ್ತೆ ರಿಟರ್ನ್ ಕಾಲ್ ಮಾಡ್ತಾ ಇರೋದು ನಾನು. ಹೌದು, ಮಾತಾಡ್ತೀನಿ. ಮತ್ತೆ ನೀನೇನ್ ಊರ್ ದಾಸ ಎಲ್ಲ ಹೆಲ್ಪಿಂಗ್ ನೇಚರ್ ಮಾಡ್ತೀಯಾ? ನನ್ ಮಗಳ ಬಗ್ಗೆ ಏನ್ ಮಾತಾಡ್ತೀಯಾ? ಏನ್ ಹೆಲ್ಪಿಂಗ್ ನೇಚರ್ ಮಾಡ್ಬೇಕಿತ್ತು ನನ್ ಮಗಳು? ಏನ್ ಕರೆಕ್ಟ್ ಆಗಿ? ಏಯ್, ಸ್ವಲ್ಪ ಬಾಯಿಗೆ ಕ್ಲಿಪ್ ಹಾಕೊಂಡಿದ್ರೆ ಸರಿ ಬರ್ತದೆ. ಇಲ್ಲ ಅಂತಂದ್ರೆ ತನ್ನ ದಬಳ ತಂದು ಹೊಲ್ದ್ಬಿಡ್ತೀನಿ. ಸರಿಯಾಗಿ ಮಾತಾಡ್ಬೇಕು. ಅದೆಲ್ಲ ರೈಟ್ಸ್ ಇಲ್ಲ ನಿನ್ಗೆ. ಮುಚ್ಕೊಂಡು ಮಾತಾಡೋದ್ ಕಲಿ, ಇಲ್ಲ ಕಟ್ ಮಾಡು. ನನ್ ಮಗಳ ಬಗ್ಗೆ ಮಾತಾಡಿದ್ರೆ ನಾನು ಮತ್ತೆ ರಿಟರ್ನ್ ಕಾಲ್ ಮಾಡಿರೋದು. ಹೌದು, ಅವಶ್ಯಕತೆ ಇಲ್ಲ ನನಗೆ. ಹೌದು, ಮಾತಾಡ್ತೀನಿ. ಹೆಲ್ಪಿಂಗ್ ನೇಚರ್ ಬಗ್ಗೆ ಮಾತಾಡೋ. ಅದು ಕವಿತಾ, ನನ್ನ ಹೆಸರು ಗೊತ್ತು, ನನ್ನ ಮಗಳ ಹೆಸರು ಗೊತ್ತು. ಅದಕ್ಕೆ ನೀನ್ ಹಂಗಂದಲ್ಲ, ಯಾರು ಅಂತ ಕೇಳ್ಕೊಳ್ಳೋಣ ಅಂತ ಮಾತಾಡಿದ್. ನಾನು ರಿಟರ್ನ್ ಮಾತಾಡ್ತಾ ಇರೋದು. ಅಲ್ಲ 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 ಈ ಹೆಸರಿಟ್ಟಿರೋ ಬದುಕೆ ಗೊತ್ತಾಗಿರೋದು, ಮಾಡಿರೋದಕ್ಕೆ ನನಗೂ ಈ ತರ ಗೊತ್ತಾಗಿರೋದು, ಅದಕ್ಕೆ ಕೇಳ್ತಾ ಇರೋದು. ಒಳ್ಳೆ ಫ್ಯಾಕ್ಟ್ರಿ ಸೇರಂತರ ಕಿರ್ಚ್ಕೊಂಡ್ರೆ ಆಗಲ್ಲ. ಇವೆಲ್ಲ ನಿಮ್ ಮನೆ ಒಳಗೆ ಇಟ್ಕೊಳ್ಳಿ. ಫಸ್ಟ್ ನೀನ್ ಯಾರು ಅಂತ ಮಾತಾಡಪ್ಪ. ಪುರಾಣ ಓದ್ಬೇಡ ನನ್ಗೆ. ಕತೆ ಪುರಾಣ ಅಂತ ಕತೆ ಪುರಾಣ ಇಲ್ಲಿ ಮಕ್ಕಳು ಒಳ್ಳೆ ಬುದ್ಧಿ ಕಲಿಸ್ತೆ. ಏಯ್, ಮುಚ್ಕೊಂಡು ಗಿಚ್ಕೊಂಡು. ನೀವು ಡಯಲ್ ಮಾಡಿರುವ
ನೋಡಿ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಟ್ ಮಾಡ್ತಾ ಇದ್ರೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ ಹಲೋ ಮಣಿಯವರೇ ನಮಸ್ಕಾರ. ನಮಸ್ತೆ ಹೋಗಿ ಸರ್. ಕೊಡ್ತಾ ಒಳ್ಳೆ ಚಂಡಿ ಚಾಮುಂಡಿದೆ ನಂಬರ್ ಕೊಟ್ಟಿದ್ರೆ ಬಿಡಿ. ಅಯ್ಯಯ್ಯೋ ಕಾಲ್ ಆಗ್ತೀರಾ ಹಾಗೆ ಮಾಡಿ. The person you are speaking with has put your call on hold. ಹಲೋ ಹೇಳುವ. ಅಷ್ಟೊತ್ತಿನ ಫೋನ್ ಮಾಡಿದ್ರೆ ಬಿಸಿ ಬರ್ತಾವಲ್ಲೇ. ಹಾ ಹೇಳಿ. ಯಾರ ಫೋನ್ ಲೈನ್ ಇದ್ದವರು? ಒಂದು ಪುಸ್ತಕಾಯಿ ಫೋನ್ ಕೊಡಿ. ಯಾಕೆ ಅವಳೇನ ಕೇಳ್ಬೇಕಿತ್ತು. ಬಾಬಾ ಓಡ್ಬಾ, ಮಮ್ಮಿ ಫೋನ್ ಮಾಡ್ತಾಳ. ಹಾ ತಗೋ ಮಾತಾಡಿ. ಹಲೋ ಸುಭಾಷ್ ಅಂತ ಯಾರಾದ್ರೂ ಗೊತ್ತಾ ನಿನಗೆ? ಇಲ್ಲ. ಕರೆಕ್ಟಾಗಿ ಹೇಳು. ಸುಭಾಷ್ ಯಾರಮ್ಮ? ನಮ್ ಕ್ಲಾಸ್ ಸುಭಾಷ್ ಅಂತ ಯಾರು ಇಲ್ವೇ ಇಲ್ಲ. ಇಲ್ವಾ? ಆಹಾ. ಯಾಕೆ ಅಂತ ಏನೈತೆ? ರಂಜು ಕ್ಲಾಸ್ಮೇಟ್ ಯಾರಾದ್ರೂ ಇದಾರ ಕೇಳ್ಬೇಕಿತ್ತು. ರಂಜು ಕ್ಲಾಸ್ಮೇಟ್ ಅಲ್ಲ, ನಿಮ್ ಕ್ಲಾಸ್ಮೇಟ್ ಇಲ್ಲ, ಅವ್ರ ಪೇರೆಂಟ್ಸ್ ಯಾರು ಅಂತ ಗೊತ್ತಿಲ್ಲ ನನ್ಗೆ. ನಮ್ ಫೋನ್ ಯಾವ್ದು ಖುಷಿಗೆ ಹೆಲ್ಪಿಂಗ್ ನೇಚರ್ ಇದೆಯಾ, ಕಲ್ಸಿದೀರಾ ನೀವು ಅಂತ ಕೇಳ್ದ ಅವನು. ಯಾರ್ಗೆ ಏನಾರು ಮಾಡಿದೀರಾ ಕರೆಕ್ಟಾಗಿ ಹೇಳು. ನಾನು ಏನು ಮಾಡಿರಕಮ್ಮ. ಮತ್ತ ಅವ್ನ ಯಾಕೆ ಕೇಳ್ದ? ನಿಮ್ ಮಗಳಿಗೆ ಹೆಲ್ಪಿಂಗ್ ನೇಚರ್ ನಾನ್ ಕಲ್ಸಿದೀರೇನ್ರಿ ನೀವು ಅಂತ ಫೋನ್ ಮಾಡೋಣ. ನಾನು ಯಾರ ಜೊತೆ ಇದು ಮಾಡಿಲ್ಲ. ನಿಮ್ ಮಗಳಿಗೆ ಹೆಲ್ಪಿಂಗ್ ನೇಚರ್ ಕಲ್ಸಿದೀರೇನ್ರಿ ನೀವು ಅಂತಾನೆ. ಕ್ಲಾಸ್ ಅಲ್ಲಿ ಯಾರ್ಗಾರು ಏನಾರು ಆಗಿತ್ತಾ? ಇಲ್ಲ ಆಟ ಆಡತ್ರ ಎಲ್ಲಾರ ಏನಾರು ಮಾತಾಡಿದ್ರ? ಯಾರಿಗಾರು ಏನಾರು ಇದಾಗಿತ್ತ? ನಾನು ಏನು ಹೇಳಲ್ವಲ್ಲ ಮನೆ ಒಳಗಡೆ ಬಂದ್ ನೀವು ನಮ್ಗೆ ಕೇಳ್ಕಮ್ಮ. ನಾನು ಕಾಟಾಡಕ್ ಹೋದಾಗ ಯಾರ ಜೊತೆನೂ ಮಾತಾಡಲ್ಲ. ನಾನ್ ಮಾತಾಡೋದು ಒಬ್ಳು ಜೊತೆ ಅಷ್ಟೇ, ಬರೀ ದೀಪಿಕಾ ಲಾವಣ್ಯ ಜೊತೆ. ಯಾವಾಗ ಗೊತ್ತಿಲ್ಲ ನನ್ಗೆ. ನಿಮ್ಗೆ ಅಲ್ಲಿ ಆಟ ಆಡಾಗ ಎಲ್ಲ ತಮ್ಮ ಸಿಸಿ ಕ್ಯಾಮ್ರಾ ಹಾಕಿ ನಿಂತ್ರಾಕಾಗತ್ತನ? ಯಾರ ಜೊತೆನೂ ಮಾಡಿಲ್ಲ. ಹಲೋ ಹಲೋ ಹೇಳ್ರಿ. ಅಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಆಡೋದೆಲ್ಲ ಆಡ್ಬಿಟ್ಟು ಯಾರು ಏನಾಯ್ತು ಫಸ್ಟ್ ಮ್ಯಾಚ್ ಹೇಳ್ಬಿಟ್ಟು ಮುಂದಕ್ಕೆ ಆಮೇಲೆ ಮಾತಾಡ್ರಿ. ನೀವು ಅಷ್ಟೇ ಸುಮ್ಮನೆ ಅದೆಲ್ಲ ಇರಾಕಲ್ಲಿ ಯುದ್ಧ ಆದಂಗೆ ನನ್ನತವ ಮಾತಾಡ್ಬೇಡಿ. ವರ್ಷಿ ಸರಿಯಾಗಿ ನೆಟ್ಟಿಗೆ ಮಾತಾಡಿದ್ರೆ ಅದನ್ನೇ ನಾನೇ ಹೇಳ್ತಿರೋದು. ಫಸ್ಟ್ ಮ್ಯಾಚ್ ಹೇಳ್ರಿ. ನನ್ ಮಗಳು ಯಾರು ಹೆಲ್ಪಿಂಗ್ ನೇಚರ್ ಮಾಡಿಲ್ಲ, ಅವಳು ಏನ್ ಮಾಡಿಲ್ಲ ಅಂತ ಫಸ್ಟ್ ಹೇಳಿ, ಆಮೇಲೆ ಮುಂದೆ ನಾನು ಮಾತಾಡ್ತೀನಿ. ನಿಮ್ಮ ಮಗಳು ಕೇಳಿದ್ರ ಏನು ಅಂತ? ನನ್ ಮಗಳು ಕೇಳಿದೆ, ಅವ್ರು ಯಾರು ನನ್ಗೆ ಗೊತ್ತಿಲ್ಲ ಮಮ್ಮಿ ಅಂತ ಹೇಳಿದ್ರು. ಅಲ್ಲ ನಾನೇ ಗೊತ್ತಿರ್ತಾನೆ ನಿಮ್ಮ ಮಗಳಿಗೆ. ಹಾ ನನ್ನ ಮಗಳು ಗೊತ್ತಿಲ್ಲ. ನೀವು ಅವಳಿಗೆ ಸುಭಾಷನ ಹೆಸರು ಯಾರು ಗೊತ್ತಿಲ್ಲ ಅಂತೆ. ನೀವು ಯಾರು ಮಕ್ಕಳು ಪೇರೆಂಟ್ಸ್ ಯಾರು ಅಂತ ಕರೆಕ್ಟ್ ಆಗಿ ಹೇಳ್ರಿ. ಒಂದ್ ನಿಮಿಷ ನೀನ್ ಹಿಂದ್ಗಡೆ ನಿಂತ್ಕೊಂಡು ಅದು ಯಾರೋ ಬಾಯಿ ಬಂದ ಮಾತಾಡ್ತಾರಲ್ಲ ಅವ್ರಿಗೆ ಏನಿಲ್ಲ, ಆಮೇಲೆ ಗಾಳಿ ಬಿಡಿಸ್ಬಿಡ್ತೀನಿ. ಸರಿಯಾಗಿ ಮಾತಾಡಕ್ ಹೇಳಿ ಅಲ್ಲಿ ಫಸ್ಟ್ ನಿನ್ ನೆಟ್ಟಿಗೆ ಮಾತಾಡು. ಅವ್ರ ನಮ್ಮ ಮನೆ ಓನರು, ನಮ್ಗೋಸ್ಕರನೇ ಮಾತಾಡ್ತಾರೆ ಅವರು. ನೀನ್ ಕರೆಕ್ಟ್ ಆಗಿ ಮಾತಾಡಿದ್ರೆ ಅವ್ರೇನ್ ಮಾತಾಡ್ತಾರೆ? ನಿಮ್ ಓನರ್ ಆದ್ರೆ ನಿಮ್ಗೆ ನನಗೆ ಬದ್ನೆಕಾಯಿ ಓನರ್. ನೀನು ಫಸ್ಟ್ ನಾನು ಹೇಳ್ತಾ ಗೊತ್ತಾ, ನೀವು ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಲೇಡೀಸ್ ಹತ್ರ. ಮತ್ತೆ ನೀವು ಮಕ್ಕಳು ಪೇರೆಂಟ್ಸ್ ಅಕಸ್ಮಾತ್ ನನ್ ಮಗಳು ನಿಮ್ ಮಗಳು ಕ್ಲಾಸ್ಮೇಟ ಮಗನ್ ಕ್ಲಾಸ್ಮೇಟ ಅದನ್ನ ಫಸ್ಟ್ ಹೇಳ್ರಿ. ಹೌದು ಅದಕ್ಕೆ ಮಾಡ್ತಿರೋದು. ಸುಮ್ ನೀವು ಕನ್ಸಲ್ ನಿಮ್ ಹೆಸರು ನಿಮ್ಮ ನಂಬರ್ ಬಿದ್ದಿರಲ್ಲ ನಮ್ಗೆ. ಯಾರು ಕೊಟ್ಟಿದ್ದು ಹಂಗಾರೆ? ನನ್ನ ಮಗಳೇ ಕೊಟ್ಟಿರೋದು ನಂಬರು. ಎಕ್ಸಾಮ್ ಅಲ್ಲಿ ಏನಂತಂದ್ರೆ ಯಾವ್ದೋ ಕ್ವಶನ್ಗೆ ಆನ್ಸರ್ ಗೊತ್ತಿರೋ ಸ್ವಲ್ಪ ತೋರ್ಸು ಅಂತ ಅಂದ್ರೆ ನಿಮ್ ಮಗಳು ತೋರಿಸ್ತೇನೆ. ಪಾಪ ಕಷ್ಟದಲ್ಲಿರೋರ್ಗೆ ಒಂದು ಹೆಲ್ಪ್ ಮಾಡ್ದೇನೆ ಆ ಕಡೆ ತಿರ್ಕೊಂಡು ಅವಳ ಪಾರ್ಗೆ ಅವಳು ಬರ್ದ್ಬಿಟ್ಟು ಎದ್ದೋದ್ಲಂತೆ. ಅಲ್ಲ ಕಣ್ರಿ, ನೀವು ಮಗಳು ಓದೋ ವಿಷಯಕ್ಕೆ ನೋಡು ತೋರ್ಸ್ಕೊಂಡ್ ಬರ್ಕೋ ಅಂತ ಅಲ್ಲ ಕಣ್ರಿ. ಕಷ್ಟಪಟ್ಟು ಓದ್ ಬರೀಲಿ ಬಿಡ್ರಿ. ಎಲ್ಲಾ ಕಷ್ಟಪಟ್ಟೆ ಓದೋದು. ಮತ್ತೆ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಸ್ವಲ್ಪ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಸರಿಯಾಗಿ ನನ್ ಮಕ್ಕಳು ನಾನು ಕಲ್ತಿದ್ದೀನಿ. ಅವಳು ಹೇಳ್ಕೊಳಕ್ ಹೋಗಿ ಅವಳು ಕಾಪಿ ಮಾಡ್ತಾ ಇದ್ದಾಳೆ ಅಂತ ನನ್ ಮಗಳನ್ನ ಬೈದು ಅವಳನ್ನೇನಾದ್ರು ಅರ್ಟ್ ಮಾಡಿದಾಗ ಅವಳಿಗೆ ಎಷ್ಟು ಫೀಲ್ ಆಗುತ್ತೆ? ಅಯ್ಯೋ ಈಗ ನನ್ ಮಗಳಿಗೆ ಅರ್ಟಾಗಿಲ್ವಾ? ಇಲ್ಲಿ ಎಕ್ಸಾಮ್ ಅಲ್ಲಿ ಒಂದ್ ಕ್ವಶನ್ ತೋರಿಸ್ಬಿಟ್ಟಿದ್ರೆ ನಿಮ್ ಮನೆ ಗಂಟು ಹೊಟ್ಟೋಗದ? ನಿಮ್ ಮನೆದು ಓದು ಎಲ್ರು ಕಷ್ಟಪಟ್ಟೆ ಓದೋದು. ಒಂದು ಕ್ವಶನ್ ಆನ್ಸರ್ ತೋರಿಸ್ಬಿಟ್ಟಿದ್ರೆ ನಿಮ್ ಮನೆ ಗಂಟೆ ಹೊಟ್ಟೋಯ್ತಿತ್ತ? ಅಯ್ಯೋ ದೇವ್ರೆ, ಇಲ್ಲಿ ನೋಡಿ ಪುನಃ ವಾದ ಮಾಡ್ತಿರೋದ ಇವಮ್ಮ. ವಾದ ಮಾಡೋದಲ್ಲ, ನಾನು ಹೇಳ್ತಾ ಇರೋದೇನು ಗೊತ್ತಾ, ನೀವು ಹೆಲ್ಪಿಂಗ್ ನೇಚರ್ ಅಂದ್ರೆ ನಾನು ಬೇರೆ ತರ ಅನ್ಕೊಂಡೆ. ನೀವು ನೋಡ್ರಿ ಈ ತರ ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ ಇದು ಒಂದು ಹೆಲ್ಪ್ ಆಯ್ತಾನೆ. ಅವಳು ಹೇಳ್ಕೊಡ್ತಾ ಇರ್ಬೇಕಾದ್ರೆ ಟೀಚರ್ ಬಂದು ನನ್ ಮಗಳು ಬೈದ್ರೆ ಅವಳು ಹರ್ಟ್ ಆಗಲ್ವಾ? ಓಹೋ ಇವಮ್ಮ ಎಲ್ಲೆಲ್ಲ ಹೋಯ್ತಾವ. ಅಲ್ಲ ನೀವೊಂದು ಎಜುಕೇಟೆಡ್ ಓದಿದ್ದೀರಾ ಇಲ್ವಾ? ನಾನು ಡೈಲಿ ಓದ್ತೀನಿ. ಬನ್ನಿ ಕ್ಲಾಸ್ ಹತ್ರ ಬರ್ತೀನಿ, ಬನ್ನಿ ಮಾತಾಡೋಣ. ಇದಕ್ಕೆ ಇಲ್ಲಿ ಬಾಯಿ ಕಟ್ಬಿಟ್ಟವ್ರ ಯಾರಾದ್ರೂ ಬೀಗ ಹಾಕವ್ರ? ನೀವು ಯಾವ ಏರಿಯಾದಲ್ಲಿ ಇದ್ದೀರಾ? ಎಲ್ಲಿ ಕೆಲಸ ಮಾಡ್ತೀರಾ ನೀವು? ಸರಿ ಬಿಡಿ. ಇದಕ್ಕೆಲ್ಲ ಮನೆ ಹತ್ರ ಫೋನ್ ನಂಬರ್ ತಗೊಂಡು ಮಾತಾಡ್ತಾ ಇದ್ದೀರಲ್ಲ, ಏನು ಅಂತಲ್ವಾ ನಿಮ್ಗೆ? ಅಲ್ಲ ನಿಮ್ಗೇನು ಅನಿಸ್ತಾ ಇಲ್ವಾ? ಮಕ್ಕಳು ಇವತ್ತೊಂದ್ ದಿವಸ 1 ಮಾರ್ಕ್ಸ್ ಒಬ್ರಿಗಿಂತ ಕಮ್ಮಿ ಜಾಸ್ತಿ ತಗೊಂಡು ನನ್ನ ಮಗಳಿಗೆ ಹೆಂಗೆ ಹೇಳ್ಕೊಡ್ಬೇಕು ಅನ್ನೋದು ನನಗೆ ಗೊತ್ತು. ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಸಾಕಾದಷ್ಟು. ಅಲ್ಲ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 1 ಮಾರ್ಕ್ಸ್ ಕಮ್ಮಿ ತೆಗೆದ್ರೆ ಹೆಂಗಾಯ್ತಿದೆ ಗೊತ್ತಾ ಇಲ್ಲಿ ಮಕ್ಕಳು ಮನ್ಸಿಗೆ ಇವತ್ತೊಂದ್ ದಿವಸ. 1 ಮಾರ್ಕ್ಸ್ ಒಂದು ತೆಗೆದ್ರೆ ಕಷ್ಟಪಟ್ಟು ಓದಕ್ಕೆ ಹೇಳ್ರಿ. ಈಗ ನನ್ನ ಮಗಳು ಕಮ್ಮಿ ಬಂದಿರುತ್ತೆ, ಅವಳ ಹಂಗಂತ ಬಂದು ಹೇಳ್ತಾಳ ನಮ್ಮ ಹತ್ರ.
ಅಯ್ಯೋ ಇವಮ್ಮ ಬಾಂಬೆ ಬಜಾರ್ ಆಡ್ದಂಗ ಅಷ್ಟೆಲ್ಲ ಇಟ್ಕೊಂಡು ಹಿಂಗ್ ಮಾತಾಡ್ತೀರಲ್ಲ ನೀವು. ಹೆಂಗ್ ಮಾತಾಡ ಫಸ್ಟ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಕಲಿರಿ, ಆಮೇಲೆ ಮುಂದೆ ಮಾತಾಡ್ರಿ. ನೀವು- ನಮ್ಮನೆ ಗಂಡಸ್ರುಗಳೇ ನಮ್ಗೆ ಆತರ ಮಾತಾಡಲ್ಲ. ಅಮ್ಮವ್ರ ಗಂಡನ ಹಂಗಾರೆ ಅವರು? ಅಲೋ ಮುಚ್ಕೊಂಡಿರೋ ಅಮ್ಮ ಗಂಡನ ಏನ್ ಗಂಡನ ಫಸ್ಟ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕಳ್ಸು. ಅದೇ ನೀವ್ ಆ ಕಡೆ ಕೊಟ್ಟಿದ್ ಮರ್ಯಾದೇನು ಕೇಳಿಸ್ಕೊಂಡೆ ನಾನು. ಮುಚ್ಕೊಂಡಿರೋ ನಿಮ್ಗೆ ಇಷ್ಟೋ ತನಕ ಮರ್ಯಾದೆ ಕೊಟ್ಟು ಮಾತಾಡೋದಲ್ಲ ಅದು ಜಾಸ್ತಿ ಆಯ್ತು. ಅಯ್ಯೋ ದೇವ್ರೆ ಸದ್ಯ ಕೇಳ್ಬೇಡ ಬದ್ದಿ ಈಗ ಹಲೋ, ಮತ್ತೆ ಮಾಡ್ತಾ ಇದ್ರ ಫೋನು? ಇಲ್ಲ ಸರ್ ಮಾಡಿಲ್ಲ, ಅವಳು ಅಷ್ಟಕ್ಕೆ ಸೀರಿಯಸ್ ಆಗ್ಬಿಟ್ಟು ಕಟ್ ಮಾಡ್ಬಿಟ್ಟಿದ್ದಾಳೆ, ಮಗಳನ್ನ ಬರಕ್ ಹೇಳು ಅಂದ್ಬಿಟ್ಟು. ಸರಿ, ಈಗ ಮತ್ತೆ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಹೇಳ್ಬೋಣ ಈಗ. ಓಕೆ ಸರ್, ಓಕೆ ಆಗ್ತೀನಿ ಸರ್ ಇವಾಗ. The person you are speaking with has put your call on hold. Please stay on the line. ಹಲೋ, ಹಾ ಹೇಳಮ್ಮ. ಲೇ ಖುಷಿ ಅಳ್ತಾವಳೆ ಕಣೆ. ಏ ಖುಷಿ ಕೊಡಿಲ್ಲ ಅಂತೀರವ್ರೆ. ಪಾಪ ಅಳ್ತಾಳೆ, ನಮ್ಮ ಮಮ್ಮಿ ಹೋದ್ರೆ ಹೊಡಿತಾಳೆ ಅಂತ. ಒಡೆಯಲ್ಲ ಕೊಡಿಲಿ. ಲಾವಣ್ಯ ಗೊತ್ತ ಕೊಡಿ, ಅವಳ ತಪ್ಪಿಲ್ಲ ಕೊಡಿಲಿ. ಬೈಲೆ ಮಾತಾಡ್ ಬೈಲೆ, ರೂಮ್ಗೆ ಕೂತ್ಕೊಂಡು ಅಳ್ತಾವಳೆ. ಹಾ ಲಾವಣ್ಯ ಎಷ್ಟನೇ ಕ್ಲಾಸ್ ಮನೆ ಅವಳು? ನಿನ್ ಜೊತೆ ಓದವಳ? ಹಾ, ಅವಳೇನಾದ್ರು ಆನ್ಸರ್ ಕೇಳಿದ್ಲ ಟೆಸ್ಟ್ ಬರಿಬೇಕಾದ್ರೆ, ಎಕ್ಸಾಮ್ ಬರಿಬೇಕಾದ್ರೆ? ಹಾ, ಅವಳು ಬೇರೆ ಕ್ಲಾಸು, ನಾನ್ ಬೇರೆ ಕ್ಲಾಸು. ಎಕ್ಸಾಮ್ ಬರ್ದವಾಗ ಅವಳು ಬೇರೆ ನೀನ್ ಬೇರೆನಾ? ಅವ್ರ ಮನೆಯಲ್ಲಿ ನಮ್ಮನೆ ಅಡ್ರೆಸ್ ಕೇಳ್ತಾ ಇದ್ರೆ ಆ ಹುಡ್ಗಿತವ? ಯಾವ ಲೈನ್ ಲೇವನೆ ಕಣೆ, ಫೋನೇ ಕಟ್ಟಾಗಿಲ್ಲ. ಏಯ್ ಯಾವ ಹುಡುಗಿವನ ಅಂದ್ರೆ ನೋಡಿ ಇಲ್ಲಿ. ಕೇಳ್ತಾ ಇಲ್ವಲ್ಲಿ? ಸ್ವಲ್ಪ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನೀನ್ ಮರ್ಯಾದೆ ಕೊಟ್ರೆ ನಾನು ಮರ್ಯಾದೆ ಕೊಡ್ತಿದ್ದೆ. ನಾನ್ ಕಾಲ್ ಕಟ್ ಮಾಡೋದು ಅದೇನ್ ಕಾಲ್ ಹೋಗುತ್ತೆ? ನೀವು ಕಾಲ್ ಕಟ್ ಮಾಡಿದ್ರೆ ಕೈ ಕಟ್ ಮಾಡಿದ್ರೆ ಗೊತ್ತಿಲ್ಲ. ಕವಿತಾ ಅವ್ರೆ, ನಿಮ್ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನೀಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಕೆಂಚಿ ತಲೆ ಕೆಟ್ಟಿದ್ ನಿನಗೆ. ಅಯ್ಯೋ ಮಣಿ ಮಾಡಿರೋದು ಕೆಲ್ಸ. ಆದ್ರೆ ಸುಮ್ಮನೆ ಬಕ್ಕ ಮಾಡ್ತಾರೆ, ಅವ್ರಿಗೆ ಹಾಕೊಟ್ಬಿಟ್ಟವಳೆ ಮಣಿ. ಅಯ್ಯೋ ನಮಸ್ತೆ ನಮಸ್ತೆ. ಏನಯ್ಯಪ್ಪೋ, ನಿಮ್ಗೆ ಎದುರುಗಡೆ ಸಿಕ್ಕಾಕೊಂಬಿಡ್ರಿ ನಮ್ ಕತೆ ಮುಗೀತು ಅಲ್ವಾ? ಅದು ಮಕ್ಕಳ ಬಗ್ಗೆ ಹೆಂಗ್ ಮಾಡಿದ್ರಲ್ಲ, ತುಂಬಾ ಟೆನ್ಷನ್ ಆಯ್ತು ನನಗೆ. ಅಯ್ಯೋ ನಾವು ನಿಮ್ ಪ್ರೋಗ್ರಾಮ್ ಕೇಳ್ತಾ ಇರ್ತೀವಿ ಆಗವ ಬಕ್ರ ಬಕ್ರ. ಕೇಳಿಸ್ಕೊಂಡು ಈಗ ಬೈಲೇಬೇಕು ಅಂತ ಬೈದಿದ್ದ ನೀವಂಗಾರೆ? ಅಲ್ಲ ನಾನು ಮಾತಾಡಿದ್ ನನಗೆ ನಗು. ಓಕೆ ಓಕೆ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೊ ಮಚ್. ನನ್ ಕಡೆಯಿಂದ ಇರ್ಲಿ ತುಂಬಾ ವರ್ಷಗಳಿಂದ ಆಸೆ ಇತ್ತು ನನಗೆ. ನಿಮ್ಮ ರೀಲ್ಸ್ ಎಷ್ಟೊಂದು ಶೇರ್ ಮಾಡ್ತಾ ಇದ್ದೆ ಗೊತ್ತಾ? ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಅಕ್ಕ ತಂಗಿರ್ ಗ್ರೂಪ್. ಅದ್ರಲ್ಲಿ ನಾನು ಕೇಳಿದ ರೀಲ್ಸ್ ಅವ್ರಿಗೂ ಶೇರ್ ಮಾಡೋದು ಆತರ ಮಾಡ್ತಾ ಇದ್ದೆ ನಾನು. ಇವತ್ತು ಸಾಕಾಯ್ತು ರೀಲ್ಸ್ ಶೇರ್ ಮಾಡಿ. ಫುಲ್ ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಟಾಗಿರೋ ಕಾಗಿನಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.